ಪ್ರಿಯ ಬಂಧುಗಳೇ, ಈಗಿನ ಹೊಸಕೋಟೆ ನಗರದಲ್ಲಿ ಅವಿಮುಕ್ತೇಶ್ವರ ರಥೋತ್ಸವದ ಹಿನ್ನೆಲೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತಿಳಿತಾ ಹೋಗೋಣ. ಪ್ರಿಯ ಬಂಧುಗಳೇ, ಸಂಸ್ಕೃತಿ ಆನ್ ಟಿವಿ ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಪ್ರಿಯ ಬಂಧುಗಳೇ, ನಾವು ನಿಮಗೆ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ತಿಳಿಸುವ ಪ್ರಯತ್ನ ಮಾಡುತ್ತೇವೆ. ಪ್ರಿಯ ಬಂಧುಗಳೇ, ದಕ್ಷಿಣ ಪಿನಾಕಿನಿ ನದಿ ತೀರ ಸೋಮನಾಥ ಚತುರ್ವೇದಿ ಮಂಗಳಂ ಅಗ್ರಹಾರ ಪುರಾತನವಾದ ವಿಶಿಷ್ಟವಾದ ಲಿಂಗ ಇದೆ. ಅದೇ ಅವಿಮುಕ್ತೇಶ್ವರ ಲಿಂಗ. ದ್ವಾಪರ ಯುಗದ ಮುಚ್ಕುಂದ ಮಹರ್ಷಿ ನವಸಾಲ ನಗರದಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ಅವಿಮುಕ್ತೇಶ್ವರ ಲಿಂಗ. ಪೂರ್ವ ತೀರದ ಅವಿಮುಕ್ತೇಶ್ವರ ಲಿಂಗಕ್ಕೆ ಪಾಂಡವರು ಸಹ ಪೂಜೆ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ಅವಿಮುಕ್ತೇಶ್ವರ ಲಿಂಗಕ್ಕೆ ಸುಗುಟೂರು ಪಾಳೆಗಾರರು ಅದಕ್ಕೆ ಗರ್ಭಗುಡಿ ನಿರ್ಮಾಣ ಮಾಡಿರುತ್ತಾರೆ. ಕಿಲ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನವು ಸಹ ನಿರ್ಮಾಣ ಮಾಡಿರುತ್ತಾರೆ. ತಮೇಗೌಡರ ಕಾಲಘಟ್ಟದಲ್ಲಿ ಕುಂಭಾಭಿಷೇಕ ಮಾಡಿ ಮೊದಲ ಕರಗ ಮಹೋತ್ಸವವನ್ನು ಶುರು ಮಾಡಿರುತ್ತಾರೆ. ತಮೇಗೌಡರ ಕಾಲದಲ್ಲಿ ಮೊದಲಿಗೆ ರಥೋತ್ಸವ, ನಂತರ ಕರಗ ಮಹೋತ್ಸವವನ್ನು ಸಹ ನಡೆಯುತ್ತದೆ. ಇನ್ನು ಹಲವಾರು ವಿಚಾರಗಳು ಇದೆ, ತಿಳಿಸುವುದಕ್ಕೆ ಪ್ರಯತ್ನ ಪಡುತ್ತೇವೆ.